ನಮಸ್ಕಾರ ಎಲ್ಲರಿಗೂ ನಮ್ಮ 18mm ಗ್ರಾನೈಟಲ್ಲಿ ನಿಮ್ಮ ಸ್ವಾಗತ ಇದೆ. ಇವತ್ತು ನಮ್ಮ ಗ್ರಾನೈಟ್ ಶಾಪಲ್ಲಿ ಯಾವ ಕಲರ್ ಯಾವ ಮೆಟೀರಿಯಲ್ ಏನೇನು ಪ್ರೈಸ್ ರೇಂಜ್ ಇದೆ ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ತೀನಿ, ಬನ್ನಿ ನೋಡೋಣ. ಸೊ ಇವತ್ತು ನಾನು ನಿಮಗೆ ನಮ್ಮ ಫಸ್ಟ್ ಗ್ರಾನೈಟು ಸ್ಟಾರ್ ವೈಟ್ ಗ್ರಾನೈಟ್ ಅಂತ ತೋರಿಸ್ತೀನಿ. ಇದು ಬಂದುಬಿಟ್ಟು ವೈಟ್ ಬೇಸ್ ಗ್ರಾನೈಟು. ಈ ಗ್ರಾನೈಟು ಫ್ಲೋರಿಂಗ್ ಸಂಬಂಧ ಅಗದಿ ಬೆಸ್ಟ್ ಮೆಟೀರಿಯಲ್ಲು. ನೀವೇನಾದರೂ ವೈಟ್ ಬೇಸಲ್ಲಿ ಫ್ಲೋರಿಂಗ್ ಸಂಬಂಧ ನೋಡೋಕೆ ಕುಂತೀರಂದರೆ ಈ ಮೆಟೀರಿಯಲ್ ತುಂಬ ಯೂನಿಫಾರ್ಮಿಟಿ ಪ್ಯಾಟರ್ನ್ ಬರುತ್ತೆ. ಇದಕ್ಕೆ ನೀವು ಹೆಂಗಾರು ಜೋಡಿಸ್ಬೋದು. ಅಂದರೆ ಇದು ಡಿಸೈನ್ ಮೆಟೀರಿಯಲ್ ಇಲ್ಲ, ಇದು ಯೂನಿಫಾರ್ಮಿಟಿ ಮೆಟೀರಿಯಲ್ ಬರುತ್ತೆ. ಇದ್ರದ್ದು ಪ್ರೈಸ್ ರೇಂಜ್ ಬಂದುಬಿಟ್ಟು 125 rupees per square feet. ಫ್ಲೋರಿಂಗ್ ಸಂಬಂಧ ಒಂದು ವೈಟ್ ಮೆಟೀರಿಯಲ್ಲು. ಪಾಸ್ ಮಾಡಿರಿ. ಸೊ ಆಮೇಲೆ ನಮ್ಮ ನೆಕ್ಸ್ಟ್ ಗ್ರಾನೈಟ್ ಬಂದುಬಿಟ್ಟು ಇದು ನೈಜೀರಿಯನ್ ಬ್ಲೂ ಅಂತ. ಇದು ತುಂಬ ಬ್ಲೂ ಶೇಡಲ್ಲಿ ಬರುತ್ತೆ ಮೆಟೀರಿಯಲ್ಲು. ಈ ಮೆಟೀರಿಯಲ್ ಬಂದುಬಿಟ್ಟು ಸ್ವಲ್ಪ ಡಾರ್ಕ್ ಶೇಡಲ್ಲಿ ಬ್ಲೂ ಶೇಡಲ್ಲಿ. ಇದು ಕೂಡ ಒಂದು ಯೂನಿಫಾರ್ಮಿಟಿ ಮೆಟೀರಿಯಲ್ಲು. ಇದಕ್ಕೆ ನೀವು ಫ್ಲೋರಿಂಗ್ ಸಂಬಂಧ ಡೋರ್ ಫ್ರೇಮ್, ವಿಂಡೋ ಫ್ರೇಮ್, ಕಿಚನ್ ಕಟ್ಟಿ, ಗ್ಯಾಸ್ ಕಟ್ಟಿ ಸಲುವಾಗಿ ನೀವು ಯೂಸ್ ಮಾಡ್ಕೋಬೋದು. ಈ ಮೆಟೀರಿಯಲ್ ಬಂದುಬಿಟ್ಟು 70 rupees per square feet ಇದೆ. ಆ್ಯಕ್ಚುಲಿ ಇದು ಹೆಂಗಿರ್ತವೆ, ಪ್ರತಿಯೊಂದು ಗ್ರಾನೈಟು ಮೆಟೀರಿಯಲಲ್ಲಿ ರಿಯಲಲ್ಲಿ ನೋಡೋಕೆ ಒಂದು ಸ್ವಲ್ಪ ಬೇರೆ ಕಾಣಿಸುತ್ತೆ, ಆದರೆ ಮೊಬೈಲಲ್ಲಿ ಸ್ವಲ್ಪ ಒಂದು ಬರೋದಾದ್ರೆ ಲುಕ್ ಫಿನಿಶಿಂಗ್ ಬೇರೆ ಬರುತ್ತೆ. ಸೊ ಇವಾಗ ಇದು ಬಂದುಬಿಟ್ಟು ನಮ್ಮ ಹಿಮಾಲಯನ್ ಬ್ಲೂ ಮೆಟೀರಿಯಲ್ಲು. ಹಿಮಾಲಯನ್ ಬ್ಲೂ ಮೆಟೀರಿಯಲಲ್ಲಿ ನಮ್ಮ ಕಡೆ ತುಂಬ ವೆರೈಟಿ ಇದೆ. ಹಿಮಾಲಯನ್ ಬ್ಲೂ ಅಂದರೆ ನಮ್ಮ ಒಂಥರ ಲೋಕಲ್ ಮೆಟೀರಿಯಲ್ಲು. ಇದರಲ್ಲಿ ಇದು ಒಂದು ವೆರೈಟಿ. ಇದು ಬಂದುಬಿಟ್ಟು 18mm ಥಿಕ್ನೆಸ್ಸು. ಫ್ಲೋರಿಂಗ್ ಸಂಬಂಧ ಅಗದಿ ಬೆಸ್ಟ್ ಮೆಟೀರಿಯಲ್ಲು, ಒನ್ ಆಫ್ ದ ಹಾರ್ಡೆಸ್ಟ್ ಗ್ರಾನೈಟು. ಹಿಮಾಲಯನ್ ಬ್ಲೂಯಲ್ಲಿ ಈ ಕ್ವಾಲಿಟಿ ಬಂದುಬಿಟ್ಟು 75 rupees per square feet ಸ್ಟಾರ್ಟ್ ಇದೆ. ಆದರೆ ಇದರಲ್ಲಿ ನನ್ನ ಕಡೆ 65 ಇದೆ, 55 ರೇಂಜ್ನೂ ಮೆಟೀರಿಯಲ್ ಇದೆ. ನಾನು ನಿಮಗೆಲ್ಲ ತೋರಿಸ್ತೀನಿ. ಆದರೆ ಇದು ಒಂದು ಹಿಮಾಲಯನ್ ಬ್ಲೂ ಅಲ್ಲಿ ಇದು ಒಂದು ಕಲರ್ ಡಿಸೈನ್. ಇದು ಬಂದುಬಿಟ್ಟು 75 rupees per square feet ಇಂದು. ಸೊ ಈಗ ನಮ್ಮದು ನೆಕ್ಸ್ಟ್ ಮೆಟೀರಿಯಲ್ ನಾನು ನಿಮ್ಗೆ ತೋರಿಸ್ತೀನಿ. ಇದು ಬಂದುಬಿಟ್ಟು ಇದು ಒಂದು ವೈಟ್ ಮೆಟೀರಿಯಲ್ಲು. ಇದು ಬಂದುಬಿಟ್ಟು ಸ್ಟಾರ್ ವೈಟ್ ಅಂತ. ಇದರಲ್ಲಿ ವೈಟಲ್ಲಿ ಚಿಕ್ಕ ಚಿಕ್ಕ ಡಾಟ್ಸ್ ಬರ್ತವೆ. ಇದು ಕೂಡ ಒಂದು ಯೂನಿಫಾರ್ಮಿಟಿ ಮೆಟೀರಿಯಲ್ಲು, ವೈಟಲ್ಲಿ ತುಂಬ ಒಳ್ಳೆ ಮೆಟೀರಿಯಲ್ಲು. ಇವೆಲ್ಲ ಒಡಿಶಾ ಗ್ರಾನೈಟ್ಸು. ಇದು ಬಂದುಬಿಟ್ಟು 120 rupees per square feet ಇಂದು. ಇದು ಕೂಡ ನೀವು ವೈಟಲ್ಲಿ ಡೈನಿಂಗ್ ಹಾಲಲ್ಲಿ ಏನಾದರೂ ಒಂದು ಫ್ಲೋರಿಂಗ್ ಮಾಡಬೇಕಂತ ನಿಮ್ಗೆ ಇಷ್ಟ ಆಯ್ತು ಅಂದರೆ ನೀವು ಇದು ಒಂದು ಗ್ರಾನೈಟ್ ಮಾಡಬೇಕು. ಸೊ ಇದು ಒಂದು ಹಿಮಾಲಯನ್ ಬ್ಲೂ ಅಲ್ಲಿ ರೆಡ್ ಬೇಸ್ ಮೆಟೀರಿಯಲ್ಲು. ನಾನು ನಿಮ್ಗೆ ಏನು ಹೇಳಿದೆ, ಹಿಮಾಲಯನ್ ಬ್ಲೂ ಅಲ್ಲಿ ಅಗದಿ ಕಡಿಮೆ ರೇಟಲ್ಲಿ ಬರೋದು ಮೆಟೀರಿಯಲ್ ಇದು ಬಂದುಬಿಟ್ಟು 58 rupees per square feet ಇಂದು. ಇದರಲ್ಲಿ ಒಂದು ಚಟಕ ಬರಲ್ಲ, ಕ್ರ್ಯಾಕ್ ಬರಲ್ಲ, ಏನೂ ಬರಲ್ಲ ಮೆಟೀರಿಯಲಲ್ಲಿ. ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ರೀ ಇದು. ಹಿಮಾಲಯನ್ ಬ್ಲೂ ಅಲ್ಲಿ ಅಗದಿ ಕಡಿಮೆ ರೇಟಲ್ಲಿ ನಮ್ಗೆ ಸಿಗೋದು ಈ ಟೈಪಲ್ಲಿ. ಇದು ಒಂದು ಕಲರ್ ಬೇಸ್ ಅಂತ. ನಿಮ್ಗೇನಾದರೂ ಕಡಿಮೆ ರೇಟಲ್ಲಿ ಫ್ಲೋರಿಂಗ್, ವಾರ್ಡ್ರೋಪು, ಬೆಡ್ರೂಮಲ್ಲಿ ಹಾಕೋಕ್ಕೆ ಏನಾದರೂ ಮೆಟೀರಿಯಲ್ ಬೇಕಂದರೆ ನೀವು ಇದು ಮಾಡ್ಕೋಬೋದು. ಸೊ ನೆಕ್ಸ್ಟ್ ನಾನು ನಿಮ್ಗೆ ತೋರಿಸ್ತೀನಿ. ಇದು ಬಂದುಬಿಟ್ಟು ಸಿಗ್ನೇಚರ್ ಬ್ರೌನ್ ಅಂತ. ಇದು ಒಂಥರ ರಾಜಸ್ಥಾನ್ ಮೆಟೀರಿಯಲ್ಲು. ಇದು ಬಂದುಬಿಟ್ಟು ಇದೂ ಬುಕ್ ಮ್ಯಾಚಲ್ಲಿ ಬರುತ್ತೆ. ಒಂದಕ್ಕೊಂದು ಡಿಸೈನ್ ಜಾಯಿನ್ ಆಗ್ತವೆ. ಇದು ಕೂಡ ಒಳ್ಳೇದಿದೆ. ನಿಮ್ಗೇನಾದ್ರು ಡಾರ್ಕ್ ಶೇಡಲ್ಲಿ ನೀವೇನಾದರೂ ನಿಮ್ಮ ಮನೆ ಫ್ಲೋರಿಂಗ್ ಸಂಬಂಧ ಮಾಡಬೇಕಂತಿದ್ದೀರ ಅಂತಂದರೆ ಇದೊಂದು ವೆರೈಟಿ ಇದೆ. ಇದು ಬಂದುಬಿಟ್ಟು 75 rupees per square feet ಇಂದು. ನೆಕ್ಸ್ಟ್ ಇದು ಒಂದು ಇದೆ ಹಿಮಾಲಯನ್ ಬ್ಲೂ ಅಲ್ಲಿ. ಇದು ಒಂದು ಕಲರ್ ಬೇಸು ರೆಡಿಶ್ ಪ್ಯಾಟರ್ನಲ್ಲಿ ಜಿಗ್ಜ್ಯಾಕ್ ಮೆಟೀರಿಯಲ್ ಅಂತ ಹೇಳ್ತೀವಿ ನಾವು. ಹಿಮಾಲಯನ್ ಬ್ಲೂ ಅಲ್ಲಿ ರೆಡಿ ಜಿಗ್ಜ್ಯಾಕ್ ಮೆಟೀರಿಯಲ್ ಅಂತ. ಇದು ಬಂದುಬಿಟ್ಟು 65 rupees per square feet ಇಂದು ರೇಟ್ ಇದೆ ಈ ಮೆಟೀರಿಯಲ್ಲು. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಇದು ಒಂದು ಒಡಿಶಾ ಮೆಟೀರಿಯಲ್ಲು, ವೈಜಾಗ್ ಬ್ಲೂ ಅಂತ. ಸ್ಕೈ ಬ್ಲೂ ಶೇಡಲ್ಲಿ ಮೆಟೀರಿಯಲ್ ಬರ್ತವೆ. ಇದು ಸ್ಕೈ ಬ್ಲೂ ಕಲರಲ್ಲಿ. ಇದು ಸ್ಕೈ ಬ್ಲೂ ಕಲರಲ್ಲಿ ಒಳ್ಳೆ ಮೆಟೀರಿಯಲ್ಲು. ಡೈನಿಂಗ್ ಹಾಲಲ್ಲಿ ಹಾಕೋಕ್ಕೆ ಈ ಮೆಟೀರಿಯಲ್ಲು ನಿಮ್ಗೆ ಅಗದಿ ಬೆಸ್ಟ್ ಕಾಣಿಸುತ್ತೆ. ಇದು ಬಂದುಬಿಟ್ಟು 130 rupees per square feet ಇಂದು ಈ ಮೆಟೀರಿಯಲ್ಲು ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಇದು ಒಂದು ನೆಕ್ಸ್ಟ್ ಇದೆ ಫಿಶ್ ಬ್ಲ್ಯಾಕ್ ಅಂತ. ಇದಕ್ಕೆ ತುಂಬ ಹೆಸರು ಇಟ್ಟಿರ್ತಾರೆ. ಒಂದೊಂದು ಶೋರೂಮ್ದವರು ಒಂದೊಂದು ಹೆಸರು ಇಡ್ತಾರೆ. ಫಿಶ್ ಬ್ಲ್ಯಾಕ್ ಹೇಳ್ತಾರೆ, ಓಷನ್ ಬ್ಲ್ಯಾಕ್ ಹೇಳ್ತಾರೆ, ರಿವರ್ ಬ್ಲ್ಯಾಕ್ ಹೇಳ್ತಾರೆ. ನೀವು ಹೆಸರಲ್ಲಿ ಹೋಗಬೇಡಿ, ನೀವು ಮೆಟೀರಿಯಲ್ ಸ್ಟ್ರಕ್ಚರ್ ಮತ್ತು ಡಿಸೈನ್ ಮೇಲೆ ನೀವು ಗೆಸ್ ಮಾಡಿದ್ದು ಯಾವ್ದು ಮೆಟೀರಿಯಲ್ ಅಂತ. ಇದು ಬಂದುಬಿಟ್ಟು 75 rupees per square feet ಇಂದು. ನೀವು ಇದಕ್ಕೆ ಫಿಶ್ ಬ್ಲ್ಯಾಕ್ನೂ ಹೇಳ್ಬೋದು, ಓಷನ್ ಬ್ಲ್ಯಾಕ್ನೂ ಹೇಳ್ಬೋದು. ಇದು ಆಗಿನ ಮೇಲೆ ನೆಕ್ಸ್ಟ್ ನಮ್ಮ ಹತ್ರ ಇದೆ ರೆಡಿಶ್ ಪ್ಯಾಟರ್ನಲ್ಲಿ ಫಿಶ್ ರೆಡ್ ಅಂತ ಹೇಳ್ತಿದ್ದೀವಿ ನಾವು. ಈ ಮೆಟೀರಿಯಲ್ ಬಂದುಬಿಟ್ಟು ರೆಡ್ ಬೇಸಲ್ಲಿ ಲೈನಿಂಗ್ಸ್ ಮೆಟೀರಿಯಲ್ ಬರ್ತವೆ. ಒಳ್ಳೆ ಮೆಟೀರಿಯಲ್. ಇದು ಕೂಡ ಫ್ಲೋರಿಂಗ್ ಸಂಬಂಧ ನಿಮ್ಗೆ ಏನಾದರೂ ಹಾರ್ಡ್ ಗ್ರಾನೈಟು ಬೇಕಾಗಿದ್ದರೆ ಇದನ್ನು ಕೂಡ ನೀವು ಮಾಡ್ಕೋಬೋದು. ಇದೂ ಕೂಡ 75 rupees per square feet. ಇದು ಆದಮೇಲೆ ಇದು ಒಂದಿದೆ ಬ್ಲ್ಯಾಕ್ ಪಾಂಡಾ ಅಂತ. ನಾವೊಂದು ಹೆಸರು ಇಟ್ಟಿದ್ದೀವಿ. ವೈಟ್ ಬ್ಲ್ಯಾಕ್ ಬೇಸಲ್ಲಿ ವೈಟ್ ಲೈನಿಂಗ್ಸು, ಸಿಂಪಲ್ ಡೀಸೆಂಟ್ ಕಲರ್, ಡೀಸೆಂಟ್ ಡಿಸೈನು ಈ ಗ್ರಾನೈಟು. ಇದು ಕೂಡ ನಿಮಗೆ ಫ್ಲೋರಿಂಗ್ ಸಂಬಂಧ ತುಂಬ ಒಳ್ಳೆ ಮೆಟೀರಿಯಲ್ಲು. ನೀವು ಇದು ಕೂಡ ಮಾಡ್ಕೋಬೋದು. ನೆಕ್ಸ್ಟ್ ನಾನು ನಿಮ್ಗೆ ತೋರಿಸ್ತೀನಿ ನಮ್ಮದು ಫ್ಲೋರಿಂಗಲ್ಲಿ
ಇದು ಒಂದು ನೀವೇನದು ನೈಜೀರಿಯನ್ ಬ್ಲೂ ಅಲ್ಲಿ ನೋಡಿದಿರಲ್ಲ, ಅದು ಏನು ನಿಮ್ಗೆ ಕ್ಲಿಯರ್ ಬರಲಿಕ್ಕಿಲ್ಲ. ಆದರೆ ಇಲ್ಲಿ ನೋಡಿ ನೀವು, ಈ ಕಲರ್ ನಿಮಗೆ ಕ್ಲಿಯರ್ ಕಾಣಿಸುತ್ತೆ ಈ ಮೆಟೀರಿಯಲಿಂದು. ಸೊ ಪೂರ್ತಿ ಬ್ಲೂ ಶೇಡಲ್ಲಿ ನೀವು ನೋಡ್ಬೋದು. ಇದು ಫ್ರಂಟಲ್ಲಿ ಮೇ ಬಿ ಅದು ಕಾಣಿಸಿದಿಲ್ಲ ನಿಮ್ಗೆ ಅನಿಸುತ್ತೆ. ಪ್ರತಿ ಮೆಟೀರಿಯಲಿಂದ ಕ್ವಾಂಟಿಟಿ ನಿಮಗೆ 5000 6000 ಸ್ಕ್ವೇರ್ ಫೀಟ್ ಎಷ್ಟು ಬೇಕು ಅಷ್ಟು ನಾನು ನಿಮಗೆ ಡೆಲಿವರಿ ಮಾಡ್ಬೋದು. ಅದರಲ್ಲಿ ಏನು ತೊಂದರೆ ಇಲ್ಲ. ನಿಮಗೆ ಡೋರ್ ಡೆಲಿವರಿ ಬೇಕಂದ್ರೆ ಡೋರ್ ಡೆಲಿವರಿ ರೇಟ್ ಕೊಡ್ತೀವಿ. ಎಲ್ಲ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ನಮ್ಮದೇ ಇರುತ್ತೆ. ನಿಮಗೇನೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಇದು ಬಂದುಬಿಟ್ಟು ಬ್ಲ್ಯಾಕ್ ಗ್ಯಾಲಕ್ಸಿ ಅಂತ. ಇದು ಕಿಚನ್ ಕಟ್ಟಿ, ಡೋರ್ ಫ್ರೇಮ್, ವಿಂಡೋ ಫ್ರೇಮ್ ಸಲುವಾಗಿ ಇದು ಒನ್ ಆಫ್ ದ ಬೆಸ್ಟ್ ಮೆಟೀರಿಯಲ್, ಹಾರ್ಡೆಸ್ಟ್ ಮೆಟೀರಿಯಲ್. 20 mm ಥಿಕ್ನೆಸ್ಸು, ಎಕ್ಸ್ಪೋರ್ಟ್ ಕ್ವಾಲಿಟಿ. ಇದರಲ್ಲಿ ಏನು ನಿಮ್ಗೆ ಲೈನ್ ವೇರಿಯೇಷನ್ ಏನೂ ಬರೋಂಗಿಲ್ಲ. ಈ ಥರ ಗೋಲ್ಡನ್ ಚಿಕ್ಕಿಗಳು ಬರ್ತವೆ. ಇವು ಗೋಲ್ಡನ್ ಚಿಕ್ಕಿಗಳು ಮಿಂಚ್ತವೆ ರಾತ್ರಿ ಲೈಟಲ್ಲಿ, ಇದು ರಿಫ್ಲೆಕ್ಷನ್ ಬರುತ್ತೆ. ಸೊ ಇದು ಒಂದು ಗ್ರೆನೈಟ್ ಇದೆ. ಇದು ಬಿಟ್ಟರೆ ನೆಕ್ಸ್ಟ್ ನಾನು ನಿಮ್ಗೆ ತೋರಿಸ್ತೀನಿ. ನಮ್ಮ ಹತ್ರ ಇರೋದು ಒಂದು ಓಷಿಯನ್ ಇಸ್ಕಾನ್ ವೈಟ್ ಅಂತ. ಇಸ್ಕಾನ್ ವೈಟ್ಗಿಂತ ನಿಮ್ಗೆ ಮೊದಲು ತೋರಿಸ್ತೀನಿ. ಇದು ಬ್ಲ್ಯಾಕ್ ಲಪೋತ್ರ ಫಿನಿಶ್. ಇದು ಆ್ಯಂಟಿಕ್ ಸ್ಕಿಡ್ ಫಿನಿಶು. ಸ್ಟೆಪ್ಸಿಗೆ ಅದಕ್ಕೆಲ್ಲ ಹಾಕೋಕ್ಕೆ ಇದು ಕಾಲು ಜಾರಲ್ಲ, ಇದು ಆಗಲ್ಲ. ಇದು ಮೆಟೀರಿಯಲ್ ತುಂಬ ಒಳ್ಳೆಯದು. ಇದು ನೀವು ಕ್ಲೋಸಪ್ ಆಗಿ ನೋಡ್ಬೋದು ಈ ಮೆಟೀರಿಯಲ್ಲು. ಇದರಲ್ಲಿ ಏನಿದು ಬರ್ತಾವೆ, ಇದು ಫಿನಿಶಿಂಗ್ ಬರ್ತವೆ. ಇದು ನೀವು ಫೀಲ್ ಮಾಡ್ಕೋಬೋದು ರಿಯಲ್ ಟಚ್ ಮಾಡ್ಕೊಂಡು. ಸೊ ಇದು ಒಂದು ಮೆಟೀರಿಯಲ್ ಇದೆ ಹಿಮಾಲಯನ್ ಬ್ಲೂ ಅಲ್ಲಿ ಬ್ಲ್ಯಾಕ್ ಶೇಡು. ಇದು ಆ್ಯಕ್ಚುಲಿ ಕ್ಯಾಮ್ರಾ ಅಲ್ಲಿ ಅಷ್ಟು ಬರೋಂಗಿಲ್ಲ ಮೆಟೀರಿಯಲ್ಲು. ಇದ್ರ ಯಾಕಂದರೆ ಪಾಲಿಶ್, ಇದರ ರಿಫ್ಲೆಕ್ಷನ್ ತುಂಬ ಇದೆ. ಇದರ ಡಿಸೈನ್ ನಿಮ್ಗೆ ಕಾಣಿಸ್ತಾ ಇಲ್ಲ ಕ್ಯಾಮ್ರಾ ಅಲ್ಲಿ, ಆದರೆ ತುಂಬ ಒಳ್ಳೆ ಮೆಟೀರಿಯಲ್ ಇದೂ ಕೂಡ. ಇದು ಒಂಥರ ಒನ್ ಆಫ್ ದ ಹಾರ್ಡೆಸ್ಟ್ ಸ್ಟೋನು. ಇದು ಬಂದುಬಿಟ್ಟು 70 rupees per square feet ಇಂದು. ಆಮೇಲೆ ಇದು ಒಂದಿದೆ ಇಸ್ಕಾನ್ ವೈಟ್ ಅಂತ. ವೈಟ್ ಶೇಡಲ್ಲಿ ಪೂರ್ತಿ ಮೂವ್ಮೆಂಟ್ ಮೆಟೀರಿಯಲ್ಲು. ಇದು ಬಂದುಬಿಟ್ಟು ವೈಟ್ ಮೆಟೀರಿಯಲಲ್ಲಿ ಅಗದಿ ರೀಸನೇಬಲ್ ರೇಟ್. ಇದು ಬಂದುಬಿಟ್ಟು 85 rupees per square feet ಇಂದು. 20 mm ಥಿಕ್ನೆಸ್, ಪೂರ್ತಿ ಬ್ಲ್ಯಾಕ್ ಮತ್ತು ವೈಟ್ ಕಾಂಬಿನೇಷನಲ್ಲಿ ಬರುತ್ತೆ. ಒಳ್ಳೆ ಮೆಟೀರಿಯಲ್ಲು. ಪಾಸ್ ಮಾಡಿರಿ. ಸೊ ಇವಾಗ ಇದು ಬಂದುಬಿಟ್ಟು ಜೆಡ್ ಬ್ಲ್ಯಾಕ್ ಅಂತ. ಇದರಲ್ಲಿ ನೀವು ಮೆಟೀರಿಯಲ್ ನೋಡ್ಬೋದು. ಇದು ಗೋಲ್ಡನ್ ಡಾಟ್ಸ್ ಬರಲ್ಲ, ಇದು ಪ್ಲೇನ್ ಬ್ಲ್ಯಾಕ್ ಮೆಟೀರಿಯಲ್ಲು. ಸೊ ಇದು ಕೂಡ ನಿಮ್ಮ ಡೋರ್ ಫ್ರೇಮ್, ವಿಂಡೋ ಫ್ರೇಮ್, ಕಿಚನ್ ಕಟ್ಟಿ, ಗ್ಯಾಸ್ ಕಟ್ಟಿ ಸಲುವಾಗಿ ಅಗದಿ ಬೆಸ್ಟ್ ಮೆಟೀರಿಯಲ್ಲು. ಡೋರ್ ಫ್ರೇಮ್ ಸಲುವಾಗಿ, ಇದೆಲ್ಲ ಕಿಚನ್ ಕಟ್ಟಿ ಸಲುವಾಗಿ. ಇದು ಜೆಡ್ ಬ್ಲ್ಯಾಕ್ ಅಂದರೆ ಪ್ಯೂರ್ ಒರಿಜಿನಲ್ ಬ್ಲ್ಯಾಕ್, ಪ್ಲೇನ್ ಬ್ಲ್ಯಾಕ್ ಬರುತ್ತೆ. ನಿಮಗೆ ಗ್ಯಾಲಕ್ಸಿ ಬೇಡ ಪ್ಲೇನ್ ಬ್ಲ್ಯಾಕ್ ಬೇಕಂದ್ರೆ ಇದು ಒಂದು ಮೆಟೀರಿಯಲ್ಲು. ನೆಕ್ಸ್ಟ್ ಬಂದುಬಿಟ್ಟು ಇದು ಒಂದು ಕಾಯಿನ್ ಬ್ಲ್ಯಾಕ್ ಅಂತ. ಸೊ ಇದು ಕೂಡ ರಾಜಸ್ಥಾನ್ ಮೆಟೀರಿಯಲ್ಲು. ಕೆಲವಷ್ಟು ಮಂದಿ ಕಾಯಿನ್ ಬ್ಲ್ಯಾಕ್ ಅಂತಾರೆ, ಫ್ಲ್ಯಾಶ್ ಬ್ಲ್ಯಾಕ್ ಅಂತಾರೆ, ಒಂದೊಂದು ಶೋರೂಮ್ದವ್ರು ಒಂದೊಂದು ಹೆಸರು ಇಡ್ತಾರೆ. ಇದು ಬಂದುಬಿಟ್ಟು 75 rupees per square feet ಇಂದು. ಒಳ್ಳೆ ಮೆಟೀರಿಯಲ್ಲು. ಫ್ಲೋರಿಂಗ್ ಸಲುವಾಗಿ ಆಯ್ತು. ಈ ಮೆಟೀರಿಯಲ್ ನೀವು ಡೋರ್ ಫ್ರೇಮ್, ವಿಂಡೋ ಫ್ರೇಮ್ ಸಲುವಾಗಿ ನೀವು ಯೂಸ್ ಮಾಡ್ಕೋಬೋದು. ಬ್ಲ್ಯಾಕಲ್ಲಿ ಅಷ್ಟು ಕಾಸ್ಟ್ಲಿ ಮೆಟೀರಿಯಲ್ ಕೊಡೋ ಬದಲು ಇದು ಒಂದು ಯೂಸ್ ಮಾಡ್ಕೋಬೋದು ನೀವು. ಸೊ ಇದು ಒಂದು ಹಿಮಾಲಯನ್ ಬ್ಲೂ ಅಲ್ಲಿ ನಾ ಏನು ನಿಮ್ಗೆ ತೋರಿಸಿನಲ್ಲ ರೆಡ್ ಬೇಸು, ಅದರಲ್ಲಿ ಇದು ಒಂದು ಮೆಟೀರಿಯಲ್ಲು. ಸೊ ಇದು ಆದಮೇಲೆ ಇದು ಒಂದು ಟೀ ಬ್ಲ್ಯಾಕ್ ಅಂತ. ಇದು ಕೂಡ ಆಂಧ್ರದ್ದು ಒಂದು ಗ್ರೆನೈಟು ಬ್ಲ್ಯಾಕ್ ಶೇಡಲ್ಲಿ. ಬ್ಲ್ಯಾಕ್ ಅಂದರೆ ಟ್ಯಾನ್ ಬ್ರೌನ್, ಸೀ ಬ್ರೌನ್, ಕಾಫಿ ಬ್ರೌನ್, ಟೀ ಬ್ಲ್ಯಾಕ್ ಅಂತ ನಾವು ಹೇಳ್ತೀವಿ ಮೆಟೀರಿಯಲ್ಲು. ಬ್ಲ್ಯಾಕ್ ಶೇಡಲ್ಲಿ ಯೂನಿಫಾರ್ಮಿಟಿ ಮೆಟೀರಿಯಲ್ಲು. ತುಂಬ ಒಳ್ಳೆ ಗ್ಲಾಸಿ ಫಿನಿಶ್ ಇದೆ. ಇದು ಕೂಡ ನಿಮ್ಮ ಮನೆ ಫ್ಲೋರಿಂಗು, ಡೋರ್ ಫ್ರೇಮ್, ವಿಂಡೋ ಫ್ರೇಮ್ ಆಲ್ ಆಫ್ ಒನ್ ನೀವು ಒಂದು ಮಾಡ್ಕೋಬೋದು. ಈ ಮೆಟೀರಿಯಲಿಗೆ ಏನು ತೊಂದರೆ ಇಲ್ಲ, ಒಳ್ಳೆ ಮೆಟೀರಿಯಲ್ ಇದೆ. ಸೊ ಇದು ಆದಮೇಲೆ ನಾನು ನಿಮ್ಗೆ ತೋರಿಸ್ತೀನಿ ಲಪೋತ್ರ ಫಿನಿಶ್ ನಮ್ಮ ಕಡೆ ಯಾವ್ಯಾವ ಇದ್ದಾವೆ. ಸದ್ಯ ನಮ್ಮ ಹತ್ರ ಲಪೋತ್ರ ಫಿನಿಶ್ ಇರೋದು ಇದು ಒಂದಿದೆ, ರೆಡ್ ಲಪೋತ್ರ ಅಂತ. ರೆಡಿಶ್ ಕಲರಲ್ಲಿ ಬರುತ್ತೆ. ಇದು ಮೆಟೀರಿಯಲ್ಲು ಒಳ್ಳೆ ಲಪೋತ್ರ ಆ್ಯಂಟಿಕ್ ಸ್ಕಿಡ್ ಫಿನಿಶ್ ಸ್ಟೆಪ್ ಸಲುವಾಗಿ, ಗಿಸೇಜಿಗೆ. ಇದು ಬಂದುಬಿಟ್ಟು ಮೆಟೀರಿಯಲ್ಲು 80 rupees per square feet ಈ ಮೆಟೀರಿಯಲ್ಲು. ಸೊ ಇದು ಒಂದು ಲಪೋತ್ರದಾಗ ವೈಟ್ ಬೇಸಲ್ಲಿ ನೀವೇನಾದರೂ ಲಪೋತ್ರ ನೋಡ್ತಿದ್ದೀರಾ ಅಂತಂದರೆ ಇದು ಒಂದು ಮೆಟೀರಿಯಲ್ಲು ತುಂಬ ಒಳ್ಳೆ ವೈಟಲ್ಲಿ ಬರುತ್ತೆ, ಯೂನಿಫಾರ್ಮಿಟಿ ಮೆಟೀರಿಯಲ್ಲು. ಇದು ಬಂದುಬಿಟ್ಟು 95 rupees per square feet ಇಂದು ಈ ಮೆಟೀರಿಯಲ್ಲು. ಆಮೇಲೆ ಒಂದು ಬರುತ್ತೆ ನಮ್ಮ ಹತ್ರ ಟೀ ರೆಡ್ ಅಂತ. ಇದು ಒಂದು ಫ್ಲವರ್ ಮೆಟೀರಿಯಲಲ್ಲಿ ಅಗದಿ ಕಡಿಮೆ ರೇಟಲ್ಲಿ ನಿಮ್ಗೆ ಬೇಕಾಗಿದೆ ಅಂತಂದರೆ ಇದು ಒಂದು ಮೆಟೀರಿಯಲ್ ಬರುತ್ತೆ. ಇದು ವಾರ್ಡ್ರೋಪು ಅಲ್ಲಿಗೆ ಎಲ್ಲ ಕಡೆ ಯೂಸ್ ಮಾಡ್ಕೋಬೋದು. ಇದು ಬಂದುಬಿಟ್ಟು 60 rupees per square feet ಇದ್ರ ರೇಟು. ಆಮೇಲೆ ಇದು ಒಂದು ಸೀ ಬ್ರೌನ್ ಅಂತ ಬರುತ್ತೆ, ಕಾಫಿ ಬ್ರೌನ್. ಅದು ಟೀ ಬ್ಲ್ಯಾಕ್ ಏನು ನೋಡಿದ್ರಲ್ಲ ಅದು ಬ್ಲ್ಯಾಕ್ ಶೇಡಲ್ಲಿ ಐತೆ, ಇದು ಬ್ರೌನ್ ಶೇಡಲ್ಲಾಗುತ್ತೆ. ಇದು ಒಂದು ಯೂನಿಫಾರ್ಮಿಟಿ ಮೆಟೀರಿಯಲ್ಲು. ಎಲ್ಲ ಗೌರ್ಮೆಂಟ್ ಪ್ರಾಜೆಕ್ಟ್ಸು, ಆಫಿಷಿಯಲ್ ಯೂಸು, ಆಮೇಲೆ ಇದು ಕಾಂಪ್ಲೆಕ್ಸಲ್ಲಿ ಇದು ಒಂಥರ ಒಳ್ಳೆ ಮೆಟೀರಿಯಲ್. ಚಟಕ ಕ್ರ್ಯಾಕ್ ಏನೂ ಬರಲ್ಲ, ಕ್ವಾಲಿಟಿ ಮೆಟೀರಿಯಲ್. ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಕ್ವಾಂಟಿಟಿ ಸಿಗ್ತವೆ. ಇದು ಒಂಥರ ಇದು ಬಂದುಬಿಟ್ಟು 65 rupees per square feet.
ಸೊ ಇನ್ನೊಂದು ಲಪೋತ್ರ ಫಿನಿಷಲ್ಲಿ ಇದೊಂದು ರಿವರ್ ಬ್ಲ್ಯಾಕ್ ಲಪೋತ್ರ ಅಂತ, ಒಂಥರ ರಿವರ್ ಗೀಚರ್ ಇದ್ರಾಗ ಲೈನ್ಸ್ ಬರ್ತಾವೆ ವೈಟು, ಅದರಾಗ ಆ್ಯಂಟಿಕ್ ಇದು ಲಪೋತ್ರ ಫಿನಿಶ್, ಆ್ಯಂಟಿಕ್ ಸ್ಕೀಟ್ ಫಿನಿಶು, ಒಳ್ಳೆ ಮೆಟೀರಿಯಲ್ಲು. ಲಪೋತ್ರದಾಗ ಒಂದು ಯೂನಿಕ್ ನೀವು ಏನಾದರೂ ನೋಡ್ತಿದ್ದೀರಾ ಅಂತಂದರೆ ಒಂದು ಹೊಸ ಕಲರು ಇದು ಒಂದು ಬರುತ್ತೆ. ಇದು ಬಂದುಬಿಟ್ಟು 95 ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಇದೆ. ಆಮೇಲೆ ನಾವು ಹೇಳಿದ ರೇಟ್ ಏನು ಫಿಕ್ಸ್ ರೇಟ್ ಇಲ್ಲ, ಪ್ರತಿ ರೇಟು ಪ್ರತಿ ಐಟಮಿಂದು ನೆಗೋಷಿಯೇಬಲ್ ಆಗುತ್ತೆ ರೇಟ್ಸ್ ಎಲ್ಲ. ಆಮೇಲೆ ಪ್ರತಿ ದಿವಸ ಹೊಸ ಹೊಸ ಮೆಟೀರಿಯಲ್ಸು ಗ್ರನೈಟ್ಸು ಬರ್ತಿರ್ತವೆ. ನಿಮಗೆ ಯಾವುದಾದ್ರೂ ಈಗ ಹೊಸ ಗ್ರನೈಟ್ಸು ಮತ್ತು ಯಾವುದಾದ್ರು ಒಂದು ಹೊಸದು ಬಂತಂದರೆ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ನಮ್ಮ ಹತ್ರ ನಾವು ನಿಮಗೆ ಡೆಲಿವರಿ ಬೇಕಂದರೆ ಡೆಲಿವರಿನೂ ಕೊಡ್ತೀವಿ, ನಿಮಗೇನಾದರೂ ಶೋರೂಮ್ ಪ್ರೈಸ್ ಬೇಕಂದರೆ ಶೋರೂಮ್ ಪ್ರೈಸ್ನೂ ಕೊಡ್ತೀವಿ. ನಿಮ್ಗೆ ಯಾವ ಥರ ಬೇಕು ಆ ಥರ ನಾವು ಮಾಡಿಕೊಡ್ತೀವಿ. ಸೊ ಏನಾದರೂ ಇದ್ರೂ ನೀವು ನಮ್ಮದು ಕೊಟ್ಟಿರೋ ನಂಬರಲ್ಲಿ ಕಾಂಟ್ಯಾಕ್ಟ್ ಮಾಡಿ, ನಿಮ್ದೇನು ಎಂಕ್ವೈರೀಸ್ ಇದೆ ನೀವು ಬೇಕಂದ್ರೆ ನಮ್ಗೆ ಕಾಲ್ ಮಾಡಿ. ನಿಮ್ಮದೇನು ಏನಾದರೂ ಎಂಕ್ವೈರೀಸ್ ಇತ್ತಂದರೆ ನಾನು ನಿಮಗೆ ಅದ್ರ ಬಗ್ಗೆ ನಾವು ನಿಮಗೆ ಸಾಲ್ವ್ ಮಾಡಿಕೊಡ್ತೀವಿ. ಥ್ಯಾಂಕ್ ಯು.